ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾಟಿ ಶೈಲಿಯಲ್ಲಿ ಒಂದು ಚಿಕನ್ ಸಾಂಬಾರು ಮಾಡೋಣ. ಇದು ಫಾರಮ್ ಕೋಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ನಾಟಿಗಳಿಗಿಂತ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಈಗ ಇದನ್ನು ನೀಟಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ಎಲ್ಲ ರುಬ್ಬಿದಾಗಿದೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ರುಬ್ಕೊಂಡಿರೋಂಥ ಮಸಾಲಾನ ಸೇರಿಸಿ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ 1.5 kg 1.25 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದೊಂದು ಕೋಳಿ 1.5 kg ಮೇಲೆ ಬಂದ್ರೆ ಚೆನ್ನಾಗಿರುತ್ತೆ. 2 kg ಒಳಗಡೆ 1.5 kg ಮೇಲೆ ಬಂದಂಥ ಚಿಕನ್ನ ತೊಗೊಬನ್ನಿ, ತುಂಬ ಟೇಸ್ಟಾಗಿ ಬರುತ್ತೆ ಸಾರು. ಅದಕ್ಕೆ ಚಿಕನ್ನೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 3-4 ವಿಷಲ್ನ ಹೊಡೆಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕಲ್ಲ ಅದು. ಹೀಗೆ ಮುಚ್ಚಳ ಹಾಕಿ ಒಂದು 3-4 ವಿಷಲು ಬರಲಿ. ಅಷ್ಟರಲ್ಲಿ ನಾವು ಖಾರ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಕೊತ್ತಂಬರಿ ಬೀಜ, ಅಕ್ಕಿ, ಕೆಂಪು ಮೆಣಸಿನ್ಕಾಯಿ ತೊಗೋಬೋದು. ನನ್ನ ಹತ್ರ ಇರಲಿಲ್ಲ ಕೆಂಪು ಮೆಣಸಿನ್ಕಾಯಿದೆ ಬೀಜ ಪೌಡ್ರು ಮಾಡಿಸಿದ್ದೆ, ಹಾಗಾಗಿ ಖಾರದ ಪುಡಿನೇ ತೊಗೊಂಡಿದ್ದೀನಿ. ಅದನ್ನು ಒಂದು 4 ಸ್ಪೂನು ಅಕ್ಕಿ, ಒಂದು 8 ಸ್ಪೂನು ಸಾಂಬಾರು ಬೀಜ ಎಲ್ಲ ನೀಟಾಗಿ ಕೆಂಪು ಫ್ರೈ ಆಗೋಂಗೆ ಹುರ್ಕೊಳ್ಳೋಣ. ನೆಕ್ಸ್ಟ್ ಸ್ಟವ್ನ ಆಫ್ ಮಾಡಿ ಖಾರದ ಪುಡಿನ ಹಾಕಿ, ಇಲ್ಲಾಂದರೆ ಅದು ಘಾಟಾಗಿಬಿಡುತ್ತೆ. ಮೆಣಸಿನ್ಕಾಯಿ ಆದ್ರೂ ಆ ಬಿಸಿಲೇ ಇದಾಗಿರುತ್ತೆ. ಹಾಗಾಗಿ ನೀಟಾಗಿ ಸಾಂಬಾರು ಬೀಜ ಎಲ್ಲ ಹುರಿದಾದ್ಮೇಲೆ ಖಾರದ ಪುಡಿನ ಸೇರಿಸಿ, ಈಗ ತಣ್ಣಗಾದ್ಮೇಲೆ ರುಬ್ಬಿದ್ದೀನಿ, ನೀಟಾಗಿ ಪೇಸ್ಟ್ ಆಗಿದೆ. ನೆಕ್ಸ್ಟು ಕಡಲೆ ಕಾಯಿ ಮತ್ತು ಒಂದು ಟೊಮೊಟೊನ ತಗೊಂಡು ನೀಟಾಗಿ ರುಬ್ಕೊಳ್ಳೋಣ. ಈಗ ಅಷ್ಟರಲ್ಲಿದು ಕುಕ್ಕರ್ ವಿಷಲ್ಲಾಗಿ ಥಂಡಿಯಾಗಿದೆ. ನೋಡಿ, ಈಗ ಓಪನ್ ಮಾಡೋಣ. ನೋಡಿ, ಎಲ್ಲ ನೀಟಾಗಿ ಬೆಂದಿದೆ ಅಲ್ಲ. ನೋಡಿ, ಇದರಲ್ಲಿದ್ದಂಥ ಚಿಕನಲ್ಲಿದ್ದಂಥ ಆಯಿಲೆಲ್ಲ ಬಿಟ್ಕೊಳ್ಳೋ ರೀತಿ ನೀಟಾಗಿ ಚಿಕನ್ ಬೆಂದಿದೆ. ಈಗ ಅದಕ್ಕೆ ರುಬ್ಕೊಂಡಿರೋ ಅಂಥ ಖಾರನ ಸೇರಿಸೋಣ. ನೋಡಿ, ಎಲ್ಲ ನೀಟಾಗಿ ಬೆಂದು ಆಯಿಲ್ ಬಿಟ್ಟಿದೆ ಅಲ್ವಾ. ಈಗ ಎಲ್ಲ ನಾಟಿ ಕೋಳಿ ಸಾಂಬಾರು ಇದು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಬಟ್ ಫಾರಮ್ ಕೋಳಿ ಸಾರು ಮಾಡೋದು ಸ್ವಲ್ಪ ಕಮ್ಮಿ ಟೇಸ್ಟಾಗಿ ಬರುತ್ತೆ. ಅದನ್ನು ಮಾಡ್ಕೊಳ್ಳಿ. ನೋಡಿ, ರುಬ್ಬಿರೋ ಅಂತಹ ಮಸಾಲಾನ ಅದಕ್ಕೆ ಸೇರಿಸಿದ್ವಿ. ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಅದು ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಖಾರ ಮಸಾಲ ಹಿಡಿಬೇಕಲ್ಲ ಅದಕ್ಕೆಲ್ಲ, ಚಿಕನ್ಗೆಲ್ಲ ಕುದಿಯೋಕೆ ಬಿಡೋಣ. ಈಗ ನಿಜ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಗೊತ್ತೇ ಆಗೋಲ್ಲ ಇದು ಫಾರಮ್ ಕೋಳಿ ಸಾರು ಅಂತ. ಅದೇ ಬಾಯ್ಲರ್ದೆಲ್ಲ ಸಾರು ಮಾಡಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಫಾರಮ್ ಕೋಳಿಯಲ್ಲಿ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಒಂದು 5 ನಿಮಿಷ ಮುಚ್ಚಿ ಇವಾಗ ತೆಗೆದಿದ್ದೀನಿ. ಎಷ್ಟು ನೀಟಾಗಿ ಕುದೀತಿದೆ, ಅದರದ್ದು ಆಯಿಲೆಲ್ಲ ಮೇಲೆ ಬಂದಿದೆ. ಈಗ ಅದಕ್ಕೆ ಅದರಲ್ಲಿ ಮೊಟ್ಟೆ ಮತ್ತು ಈರಿ ಆ ಥರದ್ದೆಲ್ಲ ಸಪ್ರೇಟ್ ಕೊಟ್ಟಿರ್ತಾರೆ. ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಅದಕ್ಕೆ ಸೇರಿಸೋಣ. ಮೊದಲೇ ಸೇರಿಸಿದ್ರೆ ಮೊಟ್ಟೆಗಳೆಲ್ಲ ಕಲಸೋಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಎತ್ತಿಟ್ಟಿರ್ತಾರೆ, ಕ್ಲೀನ್ ಮಾಡಿಕೊಂಡು ಅದನ್ನ ಇವಾಗ ಸೇರಿಸಿ ಒಂದು 2 ನಿಮಿಷ ಹಾಗೆ ಬೇಯಕ್ಕೆ ಬಿಡಿ. ನೋಡಿ, ನೀಟಾಗಿ ಎಣ್ಣೆ ಬಿಟ್ಟು ಆಯಿಲ್ ಎಷ್ಟು ನೀಟಾಗಿ ಕಾಣ್ತಿದೆಯಲ್ಲ, ರೆಡ್ಡಾಗಿ ಖಾರ ಮಸಾಲ ಎಲ್ಲ ಚಿಕನ್ಗೆ ಹಿಡಿದಿದೆ. ಈಗ ತಣ್ಣೀರನ್ನ ಆ್ಯಡ್ ಮಾಡಬೇಡಿ. ಈಗ ಬಿಸಿನೀರು ತೊಗೊಳ್ಳಿ. ಬಿಸಿನೀರನ್ನ ತೊಗೊಂಡು ಎಷ್ಟು ಬೇಕಷ್ಟನ್ನು ನೀಟಾಗಿ ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರ್ಗಿರೆಲ್ಲ ವಾಶ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ಇದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡೋಣ. ಚಿಕನ್ ಬೆಂದಿದೆಯಾ ಹೇಗೆ ಅಂತ ಸರಿ ಬೇಕಿದ್ರೆ ಟೆಸ್ಟ್ ಮಾಡಿ. ಅದು ಚಿಕನ್ನಲ್ಲಿ ಕಾಲು ಸಿಗುತ್ತೆ, ಆ ಕಾಲನ್ನ ಹಿಂಗೆ ಗಿಂಟಿ ನೋಡಿದಾಗ ಗೊತ್ತಾಗುತ್ತೆ, ಅದು ಸ್ಕಿನ್ ಬಿಟ್ಟರೆ ನೀಟಾಗಿ ಬೆಂದಿದೆ ಅಂತ. ನೋಡಿ, ಎಷ್ಟು ಗಟ್ಟಿ ಬೇಕಾ ಇಲ್ಲ ಅಂತ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ.
ಇನ್ನೂ ಸ್ವಲ್ಪ ತೆಳುವಾದರೆ ಕುದ್ದು ಗಟ್ಟಿಯಾಗುತ್ತೆ ಅಲ್ಲ, ಹಾಗಾಗಿ ನೋಡಿ ಈ ಥರ ಕಾಲನ್ನ ಇದು ಮಾಡಿ ನೋಡಿ. ಆವಾಗ ಸ್ಕಿನ್ನು ಲೇಯರ್ ತೆಗೆದ್ರೆ ಬಂದರೆ ಈಸಿಯಾಗಿ ಬೆಂದಿದೆ ಅಂತ. ಈಗ 90% ಬೆಂದಿದೆ. ಎಲ್ಲ ಮಸಾಲ ಸೇರಿಸಿ ಕುದಿಯೋಷ್ಟರಲ್ಲಿ ಎಲ್ಲ ನೀಟಾಗಿ ಬೇಯುತ್ತೆ. ಇವಾಗ ಮುಚ್ಚಿ ಒಂದು 5 ನಿಮಿಷ ಬಿಟ್ಟಿದ್ದೆ ನೋಡಿ, ಚೆನ್ನಾಗಿ ಕುದೀತಿದೆ. ಇವಾಗ ಇದಕ್ಕೆ ಕಾಯಿ ಕಡಲೆ ಎಲ್ಲ ರುಬ್ಕೊಂಡಿದ್ವಲ್ಲ, ಆ ಮಸಾಲನ್ನು ಆ್ಯಡ್ ಮಾಡಿ. ಹೆಚ್ಚು ಮಸಾಲೆಗಳಿಲ್ಲ ಇದಕ್ಕೆ, ಮತ್ತು ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ. ಎಲ್ಲ ಮನೇಲಿರೋದೆ ಕಮ್ಮಿ ಹಾಕಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ ರುಬ್ಬಿದ ಕಾಯಿ ಖಾರ ಎಲ್ಲ ಸೇರಿಸಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡೋಣ. ಮುಚ್ಚಿಬಿಟ್ಟು 5 ನಿಮಿಷ ಹಾಗೆ ಕುದಿಸ್ಬಿಟ್ಟು ತೆಗಿಯೋಣ. ಕುದೀಲಿ ಚೆನ್ನಾಗಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲು ಸ್ವಲ್ಪ ಚಿಕನ್ ಹಾಕಿದಾಗಲೇ ಉಪ್ಪು ಹಾಕಿದಿರ್ತೀವಿ ಬೇಯೋಕ್ಕೆ. ಈಗ ಅದನ್ನು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಲಿಡ್ನ ಹಾಗೆ ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಬಿಡಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಚಿಕನ್ ಸಾಂಬಾರು ರೆಡಿ ಆಯಿತು. ನೋಡಿ ಎಷ್ಟು ತೆಳುವಿದೆ, ಗಟ್ಟಿ ಬೇಕಾ, ನಿಮಗೆ ಹೇಗೆ ಬೇಕಾಗೆ ಮಾಡ್ಕೋಬೋದು. ನೋಡಿ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ತುಂಬ ಟೇಸ್ಟಾಗಿರುತ್ತೆ. ಇದನ್ನು ನೋಡಿ ಕಡುಬುಗಳ ಜೊತೆ, ಮುದ್ದೆ, ಅನ್ನದ ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.